ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಮಗ. ಜಸ್ಟ್ ಏನು ಬರ್ತಾ ಇದೆ ಅಪ್ಡೇಟ್ಸ್ಗಳು ಇಂಡಿಯನ್ ಕ್ರಿಕೆಟ್ ಟೀಮ್ ರಿಲೇಟೆಡು, ಏನೆಲ್ಲ ಚೇಂಜಸ್ಗಳು ಆಗಬಹುದು ಫಿಫ್ತ್ ಟೆಸ್ಟ್ ಮ್ಯಾಚ್ಗಿದೆ, ಫೈನಲ್ ಶೋ ಡೌನಿಗೆ ಅಂತ ನೋಡೋಣ ಈ ವಿಡಿಯೋದಲ್ಲಿ. ನಮ್ಮ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ಗೆ ಬಟನ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಬರ್ತಾ ಇದೆ ಅಪ್ಡೇಟು. ಆಕಾಶ್ ದೀಪು 5ನೇ ಮ್ಯಾಚಿಗೆ ಅವೈಲೇಬಲ್ ಇದ್ರಂತೆ. ಹರ್ಷದೀಪ್ ಸಿಂಗ್ನು ಕೂಡ 5ನೇ ಮ್ಯಾಚಿಗೆ ಅವೈಲೇಬಲ್ ಇದ್ರಂತೆ. ಇಂಜುರಿಯಿಂದ ರಿಕವರ್ ಆಗಿದ್ದಾರೆ. ಇವಾಗ ಫಿಂಗರ್ ಇಂಜುರಿ ಏನೋ ಆಗಿತ್ತು, ಆಮೇಲೆ ಹರ್ಷದೀಪ್ ಸಿಂಗಿಗೆ ಸ್ವಲ್ಪ ಗ್ರಾಯಿನ್ ಇಂಜುರಿ ಏನೋ ಆಗಿತ್ತು. ಸೊ ಇಬ್ಬರು ಕೂಡ ಇವಾಗ ರಿಕವರ್ ಆಗಿಬಿಟ್ಟು 5ನೇ ಟೆಸ್ಟ್ ಮ್ಯಾಚಿಗೆ, ಫೈನಲ್ ಟೆಸ್ಟ್ ಮ್ಯಾಚಿಗೆ ಅವೈಲೇಬಲ್ ಇದ್ದಾರೆ ಅಂತ ಅಪ್ಡೇಟ್ ಅಂತೂ ಬರ್ತಾ ಇದೆ. ಇನ್ನೂ ಒಂದು ಕಡೆ ಅಪ್ಡೇಟ್ ಏನು ಅಂದರೆ, ಕುಲ್ದೀಪ್ ಯಾದವ್ಗೆ ಶೋ ಡೌನು 5ನೇ ಟೆಸ್ಟ್ ಮ್ಯಾಚಲ್ಲಿ ಅವಕಾಶ ಸಿಕ್ಬಿಡಬಹುದಾ ಅಂತ ಒಂದು ಕ್ವಶನ್ ಬಂದಿದೆ. ಆ್ಯಂಡ್ ಸಿಕ್ಕಾಪಟ್ಟೆ ರೂಮರ್ಸು ಕೂಡ ಹರಿದಾಡ್ತಾ ಇದೆ. ಜೊತೆಗೆ ಮುಂದೆಗಡೆ ಕಂಟೆನ್ಷನಲ್ಲಿ ಇದ್ದಾರೆ ಆಡೋದಕ್ಕೆ 5ನೇ ಟೆಸ್ಟ್ ಮ್ಯಾಚ್ನ ಅಂತ. ಯಾಕಂದರೆ ಟೆಸ್ಟ್ ಸ್ಟ್ಯಾಟ್ಸ್ ಅಂತ ಬಂದಾಗ ಕುಲ್ದೀಪ್ ಯಾದವ್ದು ವರ್ಷಾಗಂತೂ ಇಲ್ಲವೇ ಇಲ್ಲ, ಸಿಕ್ಕಾಪಟ್ಟೆ ಬೆಟರ್ ಆಗಿದೆ, ಬೆಸ್ಟ್ ಆಗೇನೆ ಇದೆ. ಅದು ಇಂಗ್ಲೆಂಡ್ನಲ್ಲಿ ಕಡಕ್ಕಾಗೇನೆ ಇದೆ. ಸೊ ಇವ್ರು ವಿಕೆಟ್ ಟೇಕರ್ ಆಟ್ ಎನಿ ಗಿವನ್ ಡೇ, ಯಾವುದೇ ವಿಕೆಟ್ ಆಗಿರಲಿ, ಅದು ಸ್ಪಿನ್ ಫ್ರೆಂಡ್ಲಿ ಇರಲೇ ಇರಲಿ, ಹೆಂಗಾನ ಮಾಡಿ ಕುಲ್ದೀಪ್ ಯಾದವ್ ವಿಕೆಟ್ ಎತ್ತಿಬಿಡ್ತಾರೆ. ಸೊ ಅದೇ ಥರ ಬೌಲರ್ ಅವರು. ಸೊ ಇವ್ರನ್ನ ಯಾಕೆ ಆಡಿಸ್ಬಾರ್ದು ಅಂತ ಒಂದು ತಲೆಗೆ ಹೊಡೆದಿದೆ ಅಂತ ಕಾಣಿಸ್ತಿದೆ. ಅದಕ್ಕೋಸ್ಕರ ಅವ್ರಿಗೆ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ. ನನ್ನ ಪ್ರಕಾರ ಈ 3 ಚೇಂಜಸ್ಸು ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದು ಇನ್ ಕೇಸ್ ಅವರು ಜಸ್ಪ್ರೀತ್ ಬುಮ್ರಾ ಏನಾದ್ರು ಆಡಲಿಲ್ಲ ಅಂದರೆ, ಯಾಕಂದರೆ ಅವ್ರು ಮುಂಚೆನೇ ಹೇಳ್ಬಿಟ್ಟಿದ್ರು ಸೀಸನ್ ಸ್ಟಾರ್ಟ್ ಆಗೋಕ್ಕೆ ನಮ್ಮ ಮುಂಚೆನೇ, ಸೀರೀಸ್ ಸ್ಟಾರ್ಟ್ ಆಗೋಕ್ಕೆ ನಮ್ಮ ಮುಂಚೆನೇ 3 ಮ್ಯಾಚ್ ನಾನು ಆಡೋದು ಗುರು, 5 ಮ್ಯಾಚ್ ಆಡೋದಿಲ್ಲ ಅಂತ, ನನಗೆ ಬ್ರೇಕ್ ಬೇಕು, ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಅದು ಇದು ಅಂತೆಲ್ಲ ಹೇಳ್ಬಿಟ್ಟಿದ್ರೆ. ಆ್ಯಂಡ್ ಅವ್ರು 5ನೇ ಟೆಸ್ಟ್ ಮ್ಯಾಚಿಗೆ ಆಡ್ತಾರೋ ಆಡೋದಿಲ್ಲ ಇನ್ನೂ ಸಹ ಅದು ಕ್ಲಾರಿಟಿ ಅಂತೂ ಇಲ್ಲವೇ ಇಲ್ಲ. ಸೊ ಆಡಿದ್ರು ಅಂತಂದರೆ ಓಕೆ, ಆಡಿಲ್ಲ ಅಂತ ಅಂದರೆ ಈ ಪಾಸಿಬಲ್ ಚೇಂಜಸ್ಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. 3 ಜನ ನಾನು ಈಚೆ ತಳ್ತಾ ಇದ್ದೀನಿ. ಯಾರು ಅಂತಂದರೆ ಶಾರ್ದುಲ್ ಠಾಕೂರು, ಆಮೇಲೆ ಕಂಬೋಜು ಲಾಸ್ಟ್ ಮ್ಯಾಚ್ ರಿವ್ಯೂ ಮಾಡಿದ್ರಲ್ಲ ಈಚೆ ಕಳಿಸ್ತಾ ಇದ್ವಿ. ಆ್ಯಂಡ್ ಜಸ್ಪ್ರೀತ್ ಬುಮ್ರಾ ಇನ್ ಕೇಸ್ ಏನಾದ್ರು ಆಡಿಲ್ಲ ಅಂತಂದರೆ ಈಚೆ ಹೋಗಲೇಬೇಕಾಗತ್ತೆ. ಅವ್ರನ್ನ ಈಚೆಗಡೆ ತೆಗೆದಾಕುವಂಥದ್ದಲ್ಲ, ಬಟ್ ಅವರೇ ಆಡಲ್ಲ ಅಂತ ಅಂದರೆ ಈ 3 ಜನ ಈಚೆಗಡೆ ಹೋಗ್ತಾರೆ. ಸೊ ಇವರ ಜಾಗದಲ್ಲಿ ಶಾರ್ದುಲ್ ಠಾಕೂರ್ ಅವರ ಜಾಗದಲ್ಲಿ ಒಳಗಡೆ ಬರ್ತಾರೆ ಕುಲ್ದೀಪ್ ಯಾದವ್ ಅಂತ ಅಂದ್ಕೊಂಡಿದ್ದೀನಿ. ಶಾರ್ದುಲ್ ಠಾಕೂರ್ ಏನು ಬ್ಯಾಟಿಂಗಲ್ಲಿ 40 ರನ್ ಹೊಡೆದ್ರೆ ಲಾಸ್ಟ್ ಮ್ಯಾಚ್ ಇಲ್ಲ ಅಂತಲ್ಲ, ಬಟ್ ಬೌಲಿಂಗಿಂದ ಅವ್ರಿಗೆ ನಾವು ಏನೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿಲ್ಲ. ಅವ್ರು ಸೀರೀಸ್ಗೆ ಪಿಕ್ ಆಗಿದ್ದೇನೆ, ಏನೋ ಅಮರಾಮರಿ ಮಾಡಿಬಿಡ್ತಾರೆ ಬೌಲಿಂಗಲ್ಲಿ ಅನ್ನೋ ಥರನೇ, 2ರಲ್ಲೂ ಸಕಾಲಾಗಿ ಮಾಡ್ತಾರೆ, ಪ್ರೂವ್ ಮಾಡ್ತಾರೆ ಅಂತಲೇ ಪಿಕ್ ಆಗಿದ್ದು. ಬಟ್ ಅದರ ಏನು ಕಾಣಿಸ್ತಾ ಇಲ್ಲ. ಅದರಿಂದ ಅವ್ರನ್ನ ಈಚೆ ಕಡೆ ಹಾಕ್ಬಿಟ್ಟು ಕುಲ್ದೀಪ್ ಅಣ್ಣನ ಒಳಗಡೆ ಕರ್ಕೊಬರೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಅದೇ ಥರ ಅಪ್ಡೇಟು ಕೂಡ ಬರ್ತಾ ಇರುವಂಥದ್ದು. ನಾನು ಮಾತ್ರ ಹೇಳ್ತಾ ಇದ್ದೀನಿ ಅಂತಲ್ಲ, ರೀಸೆಂಟ್ ಅಪ್ಡೇಟ್ಸ್ಗಳು ಇದೇ ಥರನೇ ಇದೆ. ಶಾರ್ದುಲ್ ಠಾಕೂರ್ ಈಚೆ, ಕುಲ್ದೀಪ್ ಯಾದವ್ ಒಳಗಡೆ, ಈ ಜೊತೆ ವಾಷಿಂಗ್ಟನ್ ಸುಂದರ್ ಜೊತೆಗೆ ಜಡೇಜಾ ಸೇರ್ಕೊಂಡ್ರೆ ಒಳ್ಳೆ ಸ್ಪಿನ್ ಅಟ್ಯಾಕ್ ಆಗುತ್ತೆ. ಜೊತೆಗೆ ಪೇಸ್ ಅಟ್ಯಾಕು ಕೂಡ ಒಂದು ರೇಂಜಿಗೆ ಚೆನ್ನಾಗೇ ಇರುತ್ತೆ ಅಂತ ಅನ್ನಿಸುತ್ತೆ. ಬಟ್ ಜಸ್ಪ್ರೀತ್ ಬುಮ್ರಾ ಇರಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಆಡೋಕೆ ಆಗದೇ ಇರೋ ಕಾರಣದಿಂದ ಆಡಲ್ಲ ಅಂತ ಹೇಳ್ತಿಲ್ಲ, ಬಟ್ ಅವ್ರು ಹೇಳಿರೋದ್ರಿಂದ ಆಡಲ್ಲ ಅಂತ ಅಂದ್ಕೊಂಡಿದ್ದೀವಿ ಲಾಸ್ಟ್ ಮ್ಯಾಚು. ಯಾಕಂದರೆ 3 ಮ್ಯಾಚ್ ಆಲ್ರೆಡಿ ಆಡ್ಬಿಟ್ಟಿದ್ದಾರೆ. ಕಂಬೋಜ್ ಅವರು ಈಚೆಗಡೆ ಹೋದ್ರು ಅಂತಂದರೆ ಆಕಾಶ್ ದೀಪ್ ಅವರು ಇವ್ರನ್ನ ರೀಪ್ಲೇಸ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಕಾಶ್ ದೀಪು ಫಿಟ್ ಇದ್ದಾರೆ, ಯಾಕಂದರೆ ಪ್ರೂವ್ ಕೂಡ ಮಾಡ್ಕೊಂಡಿದ್ದಾರೆ. 5 for ಎತ್ಬಿಟ್ಟು ಮ್ಯಾಚ್ ವಿನಿಂಗ್ ಕಾಂಟ್ರಿಬ್ಯೂಷನ್ ಎಲ್ಲ ಕೊಟ್ಟಿದ್ದಾರೆ. ಲಾಸ್ಟ್ ಮ್ಯಾಚ್ ಒಂದು ಅನ್ಫಾರ್ಚುನೇಟ್ಲಿ ಮಿಸ್ ಆದರು. ಸೊ ಈ ಮ್ಯಾಚ್ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಕಂಬೋಜ್ ಅವರ ಜಾಗದಲ್ಲಿ. ಜೊತೆಗೆ ಜಸ್ಪ್ರೀತ್ ಬುಮ್ರಾ ಅವರ ಜಾಗದಲ್ಲಿ ಇಲ್ಲಿ ಹರ್ಷದೀಪ್ ಸಿಂಗ್ನ ನಾನು ಆಡಿಸ್ತೀನಿ ಮಗ. ಆ್ಯಂಡ್ ರಿಪೋರ್ಟ್ಸು ಕೂಡ ಅದೇ ಥರನೇ ಬರ್ತಾ ಇರೋದು, ಹರ್ಷದೀಪ್ ಸಿಂಗು ಬರ್ತಾರೆ ಆಡ್ತಾರೆ ಅಂತ. ಸೊ ಲೆಫ್ಟ್ ಆರ್ಮ್ ವೇರಿಯೇಷನು. ಸೊ ಇಲ್ಲಿ ಹರ್ಷದೀಪ್ ಸಿಂಗ್ನ ಯಾರು ಕೂಡ ಇಲ್ಲಿ ರೀಸೆಂಟಾಗಿ ಆಡಿಲ್ಲ. ಹರ್ಷದೀಪ್ ಸಿಂಗ್ನ ಔಟ್ ಆಫ್ ದ ಸಿಲೆಬಸ್ ಕರ್ಕೊಂಬಂದು ಇಲ್ಲಿ ಬಿಡ್ತು ಅಂತ ಅಂದರೆ ಅವ್ರು ಆಡಿಲ್ಲ, 4 ಮ್ಯಾಚಲ್ಲೂ ಕೂಡ ಆಡೇ ಇಲ್ಲ ಯಾರು ಅವ್ರಿಗೆ. ಲೆಫ್ಟ್ ಹ್ಯಾಂಡ್ ವೇರಿಯೇಷನ್ ಬೇರೆ. ಸೊ ಸ್ಟ್ರಗಲ್ ಅಂತೂ ಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ವಿಕೆಟ್ ಟೇಕರ್ ಅಡಿಗೆ ಗಿವನ್ ಡೇ ಹರ್ಷದೀಪ್ ಸಿಂಗ್, ಇದಂತೂ ಮೈನು. ಕುಲ್ದೀಪ್ ಯಾದವ್ ಥರನೇ ಇವರು ಕೂಡ ವಿಕೆಟ್ ಟೇಕರು. ಸೊ ರನ್ಸ್ ಹೋಗ್ಬೋದು, ಬಟ್ ವಿಕೆಟ್ ಟೇಕರ್ನೇ. ಸೊ ಈ 3 ಚೇಂಜ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಬ್ಯಾಟಿಂಗ್ ಯೂನಿಟಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಜಾಯಸ್ವಾಲ್, KL ರಾಹುಲ್, ಸಾಯಿ ಸುದರ್ಶನ್, ಗಿಲ್, ಪಂತ್ ನಾವು ಮರ್ತಾಗ್ಬಿಟ್ಟಿದ್ರಲ್ಲ ಗುರು, ರೋಲ್ಡ್ ಔಟ್ ಆಫ್ ದ ಸೀಸನ್ ಆಗಿರೋವಂಥದ್ದನ್ನ. ಸೊ ಪಂಚಾಗದಲ್ಲಿ ಧ್ರುವ್ ಜುರಾಲ್ ಆಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ವಿಕೆಟ್ ಕೀಪರ್ ಬ್ಯಾಟ್ರಾಗಿ KL ರಾಹುಲ್ ವಿಕೆಟ್ ಕೀಪರ್ ಬ್ಯಾಟ್ರಾಗಿ ಆಡ್ಬೋದಲ್ವಾ ಗುರು, ಅವೆಲ್ಲ ಇಲ್ಲ. ಧ್ರುವ್ ಜುರಾಲು ಪಕ್ಕಾ ವಿಕೆಟ್ ಕೀಪರು, KL ರಾಹುಲ್ ವಿಕೆಟ್ ಕೀಪಿಂಗ್ ಗ್ಲೋಸ್ ಕೊಡೋಂಥದ್ದೆಲ್ಲ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಧ್ರುವ್ ಜುರಾಲ್ ಆಡ್ತಾರೆ. ಆ್ಯಂಡ್ ಪ್ರೂವ್ ಮಾಡ್ಕೊಬೇಕಾಗಿದೆ. ಇಲ್ಲಿ ಇವಾಗ ಕರುಣಾರ್ನ ಕರೆಸ್ಬಿಡೋಣ ಗುರು, KL ರಾಹುಲ್ ವಿಕೆಟ್ ಕೀಪಿಂಗ್ನ ಮಾಡಿ ಹಂಗಾಗಲಿ ಬಿಡೋಗುರು ಅಂತ ಹೇಳೋರು ಇರ್ತಾರೆ. ಪಾಪ ಕರ್ನಾಟಕದ ಒಲವು ಇಟ್ಕೊಂಡಿರೋರು ಹಿಂಗೆ ಹೇಳ್ತಾರೆ, ಇಲ್ಲ ನಮ್ಮ ಕರ್ನಾಟಕ ಪ್ಲೇಯರ್ಸ್ ಆಡಲಿ ಅಂತ, ಇಬ್ಬಿಬ್ರು ಆಡಲಿ ಅಂತ. ಬಟ್ ಹಂಗಾಗಲ್ಲ, ಧ್ರುವ್ ಜುರಾಲ್ಗೆ ಅವಕಾಶ ಸಿಗುತ್ತೆ. ಸೊ ಈ 4 ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಮಗ ನಾನು. ಬಟ್ ಜಸ್ಪ್ರೀತ್ ಬುಮ್ರಾ ಆಡಿದ್ರು ಅಂತಂದರೆ ಅವ್ರನ್ನ ಆಡೇ ಆಡಿಸ್ತಾರೆ. ಹರ್ಷದೀಪ್ ಸಿಂಗ್ ಕೂತ್ಕೊಂಡು ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ, ಅವ್ರಿಗೆ ಅವಕಾಶ ಸಿಗೋದಿಲ್ಲ. ಆಕಾಶ್ ದೀಪ್ ಅಂತೂ ಪಕ್ಕ ಆಡೇ ಆಡ್ತಾರೆ. ಆ್ಯಂಡ್ ಧ್ರುವ್ ಜುರಾಲ್ ಅಂತೂ ಪಕ್ಕ ಆಡೇ ಆಡ್ತಾರೆ. ಆ್ಯಂಡ್ ಕುಲ್ದೀಪ್ ಯಾದವ್ ಬರುವಂಥ ಚಾನ್ಸಸ್ಸು ಶಾರ್ದುಲ್ ಠಾಕೂರ್ ಅವರ ಜಾಗದಲ್ಲಿ ಜಾಸ್ತಿನೇ ಇದೆ. ಸೊ ನೋಡೋಣ, ಈ 4 ಚೇಂಜ್ ಆಗುತ್ತಾ? 3 ಚೇಂಜ್ ಅಂತೂ ಪಕ್ಕ ಆಗುತ್ತೆ ಅವರು. 4 ಚೇಂಜ್ ಆಗುತ್ತಾ ಆಗಲ್ವಾ ಅಂತ ಕಾದು ನೋಡಬೇಕಷ್ಟು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.